ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಇವತ್ತು ತುಂಬ ಸಿಂಪಲ್ ಆಗಿ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ರೆಸಿಪಿನ ತೋರಿಸ್ಕೊಡ್ತೀನಿ. ಓಟ್ಸ್ ಹಾಗೆ ವೆಜಿಟೇಬಲ್ನ ಬಳಸ್ಕೊಂಡು ಕಟ್ಲೆಟ್ ಹೇಗೆ ಈಸಿಯಾಗಿ ಮಾಡೋದು, ಹಾಗೆಯೇ ರಾಗಿ ರೊಟ್ಟಿ ಸಿಂಪಲ್ ಆದ ಪಲ್ಯನ ಹೇಗೆ ಮಾಡೋದಂತ ಈ ಒಂದು ಬ್ಲಾಗಲ್ಲಿ ನೀವು ನೋಡ್ತಾ ಹೋಗ್ತೀರಾ. ನಾನು ಅದಕ್ಕೆ ಎಲ್ಲ ಥರದ ತರಕಾರಿನ ಹೆಚ್ಚಿಟ್ಕೊಂಡು ಬಿಟ್ಟಿದ್ದೀನಿ. ಇವತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಸಿಂಪಲ್ ಆದ ಪಲ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಸಾಲ ಹಾಕೋದಾದರೆ ಸ್ವಲ್ಪ ದಪ್ಪ ದಪ್ಪನ ಹೆಚ್ಚಿಟ್ಕೋಬೇಕು. ಇವಾಗ ನಾನು ಹಾಗೆ ವೆಜಿಟೇಬಲ್ ಮತ್ತು ಓಟ್ಸ್ನ ಬಳಸ್ಕೊಂಡು ಕಟ್ಲೆಟ್ ಮಾಡ್ಕೋತೀನಲ್ವ, ಅದಕ್ಕೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಟೇಸ್ಟಿಯಾಗಿರುವಂಥ ಸಿಂಪಲ್ ಆದ ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಹೆಚ್ಚಿಟ್ಕೊಂಡಿರುವಂಥ ಎಲೆಕೋಸು, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು ತುಂಬ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವತ್ತು ಎಲ್ಲನೂ ಕೂಡ ನಾನು ಮೊದಲು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಜೊತೆಗೆ ನೀರನ್ನ ಜಾಸ್ತಿ ಹಾಕೋದಿಲ್ಲ. ಈ ತರಕಾರಿಗೆ ಎಷ್ಟು ನೀರು ಅವಶ್ಯಕತೆ ಇರುತ್ತೋ ಬೇಯೋದಕ್ಕೆ ಅಷ್ಟನ್ನು ಮಾತ್ರ ಇವತ್ತು ನಾನು ಹಾಕ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಆ ನೀರನ್ನ ನಾವು ಪಲ್ಯಕ್ಕೆ ಹಾಕಿ ಹಾಗೇ ಒಗ್ಗರಣೆ ಮಾಡ್ಕೋಬೋದು. ನೀರನ್ನ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಸ್ಟೀಮ್ ಕೂಡ ಮಾಡ್ಕೋಬಹುದು. ನಾನಿವತ್ತು ಅನ್ನನ ಮಾಡ್ತಾ ಇಲ್ಲ, ಆ ಕಾರಣಕ್ಕೆ ಸ್ಟೀಮ್ನ ಮಾಡ್ತಾ ಇಲ್ಲ. ಒಂದೊಂದು ಸತಿ ಅದಕ್ಕಂತಲೇ ನಾನು ಸ್ಟೀಮ್ ಮಾಡೋಕ್ಕೆ ಹೋಗೋದಿಲ್ಲ. ಬೇರೆ ಅಡುಗೆ ಮಾಡಬೇಕಾದ್ರೆ ಸ್ಟೀಮ್ನ ಮಾಡ್ತೀನಿ ಅಷ್ಟೇ. ಇವಾಗ ನಾನು ಕುಕ್ಕರ್ಗೆ ನೀರು ಉಪ್ಪನ್ನ ಹಾಕಿಬಿಟ್ಟು ಲಿಡ್ಡನ್ನ ಮುಚ್ಚಿಬಿಟ್ಟು ಇದನ್ನು 2 ಕೂಗನ್ನು ಕೂಗಿಸ್ಕೊತೀನಿ. ಇದ್ರ ಗ್ಯಾಸ್ ಸ್ಟವ್ನ ಹಚ್ಚಿದಾದ್ಮೇಲೆ ನೆನಪಾಯಿತು, ಓಕೆ ನೆಕ್ಸ್ಟು ನಾನು ರೊಟ್ಟಿಗೆ ಗಂಜಿ ಥರ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನು ಆ ಕಡೆ ಒಲೆಗೆ ಎತ್ತಿಟ್ಬಿಟ್ಟು ಈ ಕಡೆ ಒಂದು ಚಿಕ್ಕ ಬಾಣಲಿನ ಇಟ್ಕೋತಾ ಇದ್ದೀನಿ. ರಾಗಿ ರೊಟ್ಟಿನ ಮಾಡಬೇಕು ಅಂತ ಹೇಳಿ ನಾನು ಒಂದು ಪುಟ್ಟ ಬಾಣಲಿಗೆ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ. ಇರೋದು ಇಬ್ಬರೇ ಆಗಿರೋದ್ರಿಂದ ಒಂದು 3 ರಿಂದ 4 ಪುಟ್ಟು ರೊಟ್ಟಿ ಆಗೋ ಅಷ್ಟು ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮೊದಲು ನೀರಿಗೆ ಕಲ್ಲುಪ್ಪನ್ನ ಹಾಕಿ ಅದಕ್ಕೆ ಕರ್ಗೋವರೆಗೂ ಕಾಯಿಸ್ಕೊತೀನಿ. ಅದಾದಮೇಲೆ ನಾನು 1 ಸ್ಪೂನ್ ಆಗೋ ಅಷ್ಟು ಹಿಟ್ಟನ್ನು ಹಾಕ್ಕೋತಿದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಸತಿ ನಾನು ಮೆಂತ್ಯ ಮತ್ತು ಹಾಗೆ ಉದ್ದಿನ ಬೇಳೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ 1 kg ಆಗೋಷ್ಟು. ಅದನ್ನು ಕೂಡ ಹಾಕ್ಕೊಂಡು ಒಂದೊಂದು ಸತಿ ಮುದ್ದೆನ ಮಾಡ್ಕೋತೀನಿ. ಯಾಕಂದರೆ ಪಾಪುಗೆ ಇದನ್ನೆಲ್ಲ ತಿನ್ನಿಸ್ಬೇಕು. ಮಕ್ಕಳಿಗೆ ಇವಾಗಲೇ ಇದನ್ನೆಲ್ಲ ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ಹೋಟೆಲ್ ಫುಡ್ಡೆಲ್ಲ ಇಷ್ಟ ಆಗಲ್ಲ. ಅದಾದಮೇಲೆ ನಾವು ಕೂಡ ಅಷ್ಟೇ ಹೋಟೆಲ್ ಫುಡ್ಡೀಸ್ ಅಂತೂ ಅಲ್ವೇ ಅಲ್ಲ. ನಾವು ಏನೇ ಇದ್ರೂ ಮನೇಲಿ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟಪಡ್ತೀವಿ. ವರ್ಷಕ್ಕೆ 1 ಸತಿ ಅಥವಾ ವರ್ಷಕ್ಕೆ 2 ಸತಿ ಹೋಟೆಲ್ಗೆ ಹೋಗಿ ಊಟ ಮಾಡೋದು ಅಂದರೆ ಆಲ್ಮೋಸ್ಟ್ ಹೋಟೆಲ್ ಅಂದರೆ ಯಾವ ರೀತಿ ಗೊತ್ತಾ, ನಮ್ಮದು ಬರೀ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗ್ತೀವಿ. ಯಾಕಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ತಿಂದು ಬರಬೇಕು ಅನ್ನೋ ಒಂದು ಇಷ್ಟ ನಮ್ಮ ಮನೇಲಿರೋರ್ಗೆ ಯಾರಿಗೂ ಕೂಡ ಇಲ್ಲ. ನಮಗೆ ರೊಟ್ಟಿ ಮುದ್ದೆ ಇದ್ಬಿಟ್ರೆ ಹಬ್ಬ, ಇದಕ್ಕಿಂತ ಜಾಸ್ತಿ ಯಾವುದೂ ಇಷ್ಟ ಆಗೋದಿಲ್ಲ. ಇವಾಗ ನಾನು ಈ ರೀತಿ ಗಂಜಿ ಥರ ನೀಟಾಗಿ ಮಳ್ಸ್ಕೋಬೇಕು. ಗಂಜಿನೂ ಇದೇ ರೀತಿಯಲ್ಲೇ ಮಾಡೋದು. ಹಾಗೆಯೇ ನಾನು ರೊಟ್ಟಿಗೂ ಕೂಡ ಮಾಡ್ಕೋತೀನಿ. ಸ್ವಲ್ಪ ಒಳಗೆ ಸಾಫ್ಟು ಇರುತ್ತೆ, ಹಾಗೆ ಮೇಲ್ಗಡೆ ಕ್ರಂಚಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಈ ಥರ ಮಾಡ್ಕೋತೀನಿ. ಬರೀ ಬಿಸಿನೀರಲ್ಲಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರಲ್ಲ ಅಂತಲ್ಲ. ಆದರೆ ನನಗಿದು ರೂಢಿ ಆಗಿದೆ. ಆದರೆ ಒಂದೊಂದು ಸತಿ ನಾನು ಬಿಸಿನೀರಲ್ಲೂ ಕೂಡ ಮಾಡ್ಕೋತೀನಿ. ನಾನು ಏನು ಗಂಜಿ ಥರ ಮಾಡಿಟ್ಕೊಂಡಿದ್ದೆ ಅದಕ್ಕೆ ತಕ್ಕ ಹಾಗೆ ಹಿಟ್ಟನ್ನು ಕೂಡ ಹಾಕ್ಕೊಂಡು 1 ಸ್ಪೂನ್ನ ತೊಗೊಂಡು ನೀಟಾಗಿ ಈ ರೀತಿ ಕಲಿಸ್ಕೋತೀನಿ. ಎಷ್ಟೇ ನಾನು ಹುಷಾರಾಗಿ ರೊಟ್ಟಿ ಮಾಡಬೇಕಾದ್ರೆ ಕಳಿಸಿದ್ರೂ ಕೂಡ ಹಿಟ್ಟಂತೂ ಕೆಳಗೆ ಬಿದ್ದೇ ಬೀಳುತ್ತೆ. ಎಷ್ಟು ನಿಧಾನಕ್ಕೆ ಎಷ್ಟು ನೋಡ್ಕೊಂಡು ನಾನು ಮಾಡಿದ್ರೂ ಕೂಡ ಮುದ್ದೆ ರೊಟ್ಟಿ ಮಾಡಬೇಕಾದ್ರೆ ಸ್ಟವ್ ಅಂತೂ ಹಿಟ್ಟು ಬಿದ್ದು ಗಲೀಜು ಆಗೇ ಆಗುತ್ತೆ. ಗೊತ್ತಿಲ್ಲ, ಅದು ನನಗೆ ಮೋಸ್ಟ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅನಿಸುತ್ತೆ ಈ ಥರ ಹಿಟ್ಟು ಚೆಲ್ಲೋದು. ಇವಾಗ ಸ್ಟವ್ ಮತ್ತು ಕೌಂಟರ್ ಟಾಪ್ನ ಆಗಲೇ ಒರೆಸ್ಕೊಂಬಿಡ್ತೀನಿ. ಇಲ್ಲಾಂದರೆ ನನಗೆ ಏನಪ್ಪ ಇಷ್ಟೊಂದು ಗಲೀಜಾಗಿದೆ ಅನಿಸ್ಬಿಡುತ್ತೆ. ಹಾಗೇ ಮನಸ್ಸೇ ಇರಲ್ಲ ಅಡುಗೆ ಮಾಡೋದಕ್ಕೆ. ಆವಾಗಲೇ ಒರೆಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಇವಾಗ ಈ ಬಾಣಲಿ ಆ್ಯಕ್ಚುಲಿ ಕಲಿಸ್ಬೇಕಾದ್ರೆ ತುಂಬ ಬಿಸಿ ಇರುತ್ತಲ್ವ, ಅದಕ್ಕೆ ಇವಾಗ ಕೈಯಲ್ಲಿ ಕಲಿಸ್ಬೇಕು ಅಂದರೆ ಸ್ವಲ್ಪ ಅಟ್ಲೀಸ್ಟ್ ತಣ್ಣಗಾಗಿರಬೇಕು. ಅದಕ್ಕೆ ನಾನು ಬಾಣಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಮಸಾಲ ಐಟಮ್ಸ್ನ ಹಾಕೋತಿದ್ದಾರೆ. ಅಂದರೆ ಮಸಾಲ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬಿಳಿ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ಇದಕ್ಕೆ ನೀವು ಬೇರೆ ಬೇರೆ ನುಗ್ಗೆಕಾಯಿ ಸೊಪ್ಪು ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡು. ಈ ರೀತಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು.
ಇವಾಗ ನಾನು ಇನ್ನೂ ಸ್ವಲ್ಪ ಕಾಯಿ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ರೊಟ್ಟಿಗೆ ಕಾಯಿ ಜೀರಿಗೆ ಹಾಕ್ಕೊಂಡ್ರೆ ಆಹಾ ಅದಂತೂ ಒಳ್ಳೆ ಅದ್ಭುತವಾದ ಟೇಸ್ಟ್ ಇರುತ್ತೆ. ಮಸಾಲ ರಾಗಿ ರೊಟ್ಟಿಗೆ ಜೀರಿಗೆಕಾಯಿ ಮೇನ್ ಫ್ಲೇವರ್ ಕೊಡುತ್ತೆ, ಒಂದು ಒಳ್ಳೆ ಅದ್ಭುತವಾದ ಫ್ಲೇವರ್ ಕೊಡುತ್ತೆ. ಅದನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನನಗೆ ರಾಗಿ ಐಟಮ್ ಏನೇ ಮಾಡಿದ್ರು ಕೂಡ ತುಂಬಾ ಇಷ್ಟ ಆಗುತ್ತೆ, ಮೊದಲದಿಂದನೂ ಅಷ್ಟೇ. ಯಾವಾಗ ನಾವು ಮಿಲಿಟ್ಸ್ನ ಜಾಸ್ತಿ ಸ್ಟಾರ್ಟ್ ಮಾಡಿದ್ವಿ ಆವಾಗ ಸ್ವಲ್ಪ ರಾಗಿ ಕಡಿಮೆ ಆಯಿತು ಅಷ್ಟೇ. ಆದರೆ ಮಿಲಿಟ್ಸ್ ಕುಕ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ, ಜಾಸ್ತಿ ಫಾರ್ಮ್ಯಾಲಿಟೀಸ್ ಇರೋದಿಲ್ಲ ಅಷ್ಟೇ. ಈಗ ನಾನು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ತಟ್ಟೋದಕ್ಕೆ ಈಸಿ ಆಗುತ್ತೆ. ರೊಟ್ಟಿನ ಈ ರೀತಿ ಕಲಿಸ್ಕೊಂಡು ನಾನು ಒಂದು ತಟ್ಟೆನ ಮುಚ್ಚಿ ಇಡ್ತೀನಿ. ಒಬ್ಬೊಬ್ಬರು ಕರ್ಚೀಫ್ನ ಕೂಡ ಹಾಕ್ಬೋದು. ನಾನು ಮತ್ತೆ ಕರ್ಚೀಫ್ ಎಲ್ಲ ಎತ್ತಿಟ್ಕೊಂಡಿಲ್ಲ, ಬರೀ ನಾನು ಜ್ಯೂಸ್ ಮಾಡಿದಾಗ ಬೀಟ್ರೋಟ್ ಈ ರೀತಿ ಜ್ಯೂಸನ್ನ ಮಾಡಿದಾಗ ಸೋಸೋದಕ್ಕೆ ಅಂತ ಹೇಳಿ ಒಂದು ವೈಟ್ ಕರ್ಚೀಫ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಾನು ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡ್ತೀನಿ. ಸಿಂಪಲ್ ಆಗಿರುತ್ತೆ, ಇದು ಕಡಲೆ ಚಟ್ನಿ ಅಂತಲೇ ಅನ್ಕೋಬೋದು. ಒಂದು 2-3 ಸ್ಪೂನ್ ಆಗೋವಷ್ಟು ಕಾಯಿ, 2 ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆ, ಸ್ವಲ್ಪ ಪುದೀನ, ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ. ಈ ಹಸಿಮೆಣ್ಸಿನ್ಕಾಯಿ ಖಾರನೇ ಇಲ್ಲ, ಅದಕ್ಕೆ 4 ಹಾಕ್ತಾಯಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಹುಣಸೆಹಣ್ಣ ಹಾಕಿ ನೀರನ್ನ ಹಾಕ್ತಿದ್ದೀನಿ. ನಾನು ಮೊದಲೇ ಹುಣಸೆಹಣ್ಣ ಹಾಕಿ ನೀರನ್ನ ಹಾಕಿರೋದ್ರಿಂದ ನಾನು ಇವಾಗ ನೀರನ್ನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆನ ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಕು. ಊರಲ್ಲೆಲ್ಲ ನಾವು ಚಟ್ನಿನ ಮಾಡೋದಿದ್ರೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋತೀವಿ, ಆದರೆ ನಾನಿಲ್ಲಿ ಇಬ್ಬರಿಗೆ ಅಂತ ಹೇಳಿ ಫ್ರೈ ಮಾಡೋದಿಲ್ಲ. ಇವಾಗ ನಾನು ಓಟ್ಸ್ ಹಾಗೆ ವೆಜಿಟೇಬಲ್ನ ಬಳಸ್ಕೊಂಡು ಕಟ್ಲೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಮಾಡಾದಮೇಲೆ ನಾನು ರೊಟ್ಟಿನ ಮಾಡೋದಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಒಂದು ತವದಲ್ಲಿ ಅದು ಬೇಯ್ತಾ ಇರುತ್ತಲ್ವ ಅದಕ್ಕೆ. ಇವಾಗ ನಾನು 3-4 ಸ್ಪೂನ್ ಆಗೋಷ್ಟು ರೋಲ್ ಓಟ್ಸ್ನ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ 5 kg ಇರುವಂಥ ರೋಲ್ ಓಟ್ಸ್ ಬಾಕ್ಸ್ನ ಒಂದೇ ಸತಿ ತೊಗೊಂಡ್ಬಿಡ್ತೀನಿ. ಆವಾಗ ರೋಲ್ ಓಟ್ಸ್ ತುಂಬ ಚೆನ್ನಾಗಿರುತ್ತೆ, ಆದರೆ ಈ ಮಸಾಲ ಓಟ್ಸ್, ಪೌಡರ್ ಓಟ್ಸ್ ಎಲ್ಲ ಇಷ್ಟ ಆಗಲ್ಲ. ಆ ಕಾರಣಕ್ಕೆ ನಾನು ಒಂದೇ ಸತಿ ಒಂದು ಬಾಕ್ಸ್ನ ತೊಗೋತೀನಿ. ಇದನ್ನು ಒಂದು ಉಡಿಯಾಗಿ ಅಂದರೆ ರವೆ ರೀತಿ ಹದಕ್ಕೆ ನಾವು ನೀಟಾಗಿ ರುಬ್ಬಾದಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ರವೆ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರನ್ನ ಹಾಕದೆ ನಾವು ರುಬ್ಕೋಬೇಕು. ಇಲ್ಲಿ ಕಟ್ಲೆಟ್ ಮಾಡೋದಕ್ಕೆ ನಾವು ನೀರನ್ನೇ ಹಾಕೋದಿಲ್ಲ, ತರಕಾರಿಲಿರೋ ನೀರನ್ನೇ ಸಾಕಾಗುತ್ತೆ. ಆ ಕಾರಣಕ್ಕೆ ನೀರನ್ನ ಹಾಕಿ ರುಬ್ಬಬೇಡಿ, ಓಕೆನಾ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ಕೋಬೇಕು. ಮೊದಲು ನಾನು ಕುಕ್ಕುಂಬರ್ ಅಂದರೆ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕೋತಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಎಲೆಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಹಾಗೆ ಅರ್ಧ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಚಿಕ್ಕ ಟೊಮೆಟೊನೇ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ. ನಾವು ಇದನ್ನು ತಿನ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಎತ್ತಿಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಹಾಕ್ಕೊಳ್ಳೋದು. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತ ಹೇಳಿದ್ರೆ ಖಾರದ ಪುಡಿನ ಹಾಕ್ಕೋಬೋದು. ನಾನಿಲ್ಲಿ ಸ್ಪೈಸಿ ಜಾಸ್ತಿ ಬೇಡ, ಟೇಸ್ಟಿಯಾಗಿದ್ದರೆ ಸಾಕು ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ, ಸಾಕು ಅಂತ ಹೇಳಿ ಇಲ್ಲಿರುವಂಥ ತರಕಾರಿ ಜೊತೆಗೆ ಆ ಪೌಡರ್ ಏನು ಮಾಡ್ಕೊಂಡಿದ್ವಿ ಎಲ್ಲದನ್ನು ಕೂಡ ಕೈಯಲ್ಲಿ ಹೀಗೆ ನೀಟಾಗಿ ಕಲಿಸ್ಕೋಬೇಕು. ನೋಡ್ಬೋದು ನಾನು ನೀರನ್ನ ಹಾಕಿಲ್ಲ ಎಲ್ಲೂ ಕೂಡ, ತರಕಾರಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಅದು ನೀಟಾಗಿ ಹರಡ್ಕೊಂಡು ಆ ನೀರಲ್ಲೇ ನಾವು ನೀಟಾಗಿ ಈ ರೀತಿ ಉಂಡೆ ರೀತಿಯಲ್ಲಿ ಕಲಿಸ್ಕೋಬೇಕು. ನೀಟಾಗಿ ನಾದಬೇಕು. ಎಲ್ಲ ತರಕಾರಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಬಿಟ್ಟು ಈ ಥರ ಉಂಡೆ ರೀತಿಯಲ್ಲಿ ಮಾಡಿ ಮಿಕ್ಸಿಂಗ್ ಬೌಲಲ್ಲಿ ಒಂದು 5 to 10 ಮಿನಿಟ್ಸ್ ಹಾಗೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದು 5 to 10 ಮಿನಿಟ್ಸ್ ಅದು ಸ್ವಲ್ಪ ಹಾಗೆ ನೆನ್ಕೊಂಡ್ರೆ ನೀಟಾಗಿ ಉಪ್ಪು ಖಾರ ಇಳ್ಕೊಳ್ಳುತ್ತೆ ಅಂತ. ಅಷ್ಟರೊಳಗೆ ನಾವು ಪಲ್ಯಕ್ಕೆ ಆಲ್ರೆಡಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ಪಲ್ಯಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಮೊದಲು ನಾನು ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಇದು ಸಿಂಪಲ್ ಆದ ಪಲ್ಯ ಆಗಿರೋದ್ರಿಂದ ಸಿಂಪಲ್ ಆಗಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆನ ಹಾಕಿ ಉದ್ದಿನ ಬೇಳೆನ ಹಾಕೋತಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಈ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವಾಗಲೂ ಅಷ್ಟೇ ಸೈಡ್ ಡಿಶ್ಗಾದರೂ ನಾವು ಈ ಪಲ್ಯನ ಮಾಡ್ಕೋಬಹುದು. ರೊಟ್ಟಿ ಚಪಾತಿಗೆ ಅಂತಲೇ ಅಲ್ಲ, ಸೈಡ್ ಡಿಶ್ ಆಗು ಮಾಡ್ಕೋಬೋದು.
ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಶುಂಠಿ, ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೊತೀನಿ. ಶುಂಠಿನ ನಾನು ಹಾಗೆ ಜಜ್ಜಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಸಿಂಪಲ್ ಆಗಿರಲಿ ಅಂತ. ಇದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಮತ್ತೊಮ್ಮೆ ನಾನು ನೀಟಾಗಿ ಕೈಯಾಡ್ಕೊತೀನಿ. ಯಾವಾಗಲೂ ಕೈಯಾಡೋದ್ರಿಂದ ಪದಾರ್ಥ ನೀಟಾಗಿ ಈವನ್ ಆಗಿ ಬೇಯೋದ್ರಿಂದ ನಾವು ಕೈಯಾಡ್ತಾ ಇದ್ದರೆ ಒತ್ತೋದೂ ಇಲ್ಲ. ಇವಾಗ ನಾನು ಅರ್ಧ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಅರ್ಧ ಟೊಮೆಟೊ ನಾನು ಕಟ್ಲೆಟ್ಟಿಗೆ ಬಳಸ್ಕೊಂಡಿದ್ದೆ, ಹಾಗೆ ಅರ್ಧ ಟೊಮೆಟೊ ಪಲ್ಯಕ್ಕೆ ಬಳಸ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೆಂದು ಕಲರ್ಗೆ ಟರ್ನ್ ಆದಾಗ ನಾನು ಕುಕ್ಕರಲ್ಲಿ ಏನು ಕೂಗಿಸ್ಕೊಂಡಿದ್ದೆ ನೀರಿನ ಸಮೇತ ನೋಡ್ಬೋದು, ನೀರನ್ನ ತೋರಿಸ್ತಿದ್ದೀನಿ, ನೀರು ಸಮೇತ ನಾನು ಕುಕ್ಕರಿಂದ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀರು ಸ್ವಲ್ಪನಾದರೂ ಬೇಕು, ಕಂಪ್ಲೀಟ್ ಒಗ್ಗರಣೆಯಲ್ಲೇ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ. ನಾನು ನೀಟಾಗಿ ಲಿಡ್ನ ಮುಚ್ಚಿ ಈ ಥರ ಪದೇ ಪದೇ ಕೈಯಾಡಿದ್ರೆ ನೀಟಾಗಿ ಒಂದು 5 ಮಿನಿಟ್ಸಲ್ಲಿ ನೀರೆಲ್ಲ ಸ್ವಲ್ಪ ಇಂಗೋಗಿರುತ್ತೆ, ಹಾಗೆ ಎಷ್ಟು ಬೇಕೋ ಅಷ್ಟು ಕೂಡ ಇರುತ್ತೆ. ಆ ಕಾರಣಕ್ಕೆ ನಾನು ನೀರನ್ನ ಸಮೇತ ಹಾಕಿದ್ದೀನಿ. ಈವಂತೂ ನಾನು ತರಕಾರಿ ಬೇಯಿಸೋದಕ್ಕೆ ನೀರನ್ನ ಜಾಸ್ತಿ ಹಾಕಿರಲಿಲ್ಲ, ತರಕಾರಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾತ್ರ ಹಾಕಿದ್ದೆ, ಇದೇ ಒಂದು ಕಾರಣಕ್ಕೆ. ಇವಾಗ ನಾನು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನ ತುರಿನ ಹಾಕ್ಕೊಂಡು ಕೈಯಾಡ್ಕೋತಾ ಇದ್ದೀನಿ. ಸಿಂಪಲ್ ಆದ ಪಲ್ಯ ಅಂತೂ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ಆದರೆ ಸ್ವಲ್ಪ ನೀರು ಹಿಂಗಬೇಕು ಅಷ್ಟೇ. ಆ ಕಾರಣಕ್ಕೆ ಇದನ್ನು ಮತ್ತೆ ನಾನು ಲಿಡ್ನ ಮುಚ್ಚಿಟ್ಬಿಟ್ಟು ಎತ್ತಿಡ್ತೀನಿ. ಅದು ನಾನು ಪಕ್ಕದ ಸ್ಟವ್ವಿಗೆ ಎತ್ತಿಡ್ತೀನಿ, ಯಾಕಂದರೆ ನಾನು ಆ ಒಂದು ಒಲೆಯಲ್ಲಿ ತವಾದಲ್ಲಿ ನಾನು ಕಟ್ಲೆಟ್ ಮಾಡಬೇಕು ಅಂತ ಹೇಳಿ. ಇವಾಗ ನಾನು ಪಕ್ಕದ ಸ್ಟವ್ಗೆ ಇದನ್ನು ಶಿಫ್ಟ್ ಮಾಡಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊತೀನಿ. ನೋಡ್ಬೋದು ಆಲ್ರೆಡಿ ನೀರು ಎಷ್ಟೊಂದು ಇಂಗೋಗಿದೆ. ಇವಾಗ ಇನ್ನು ಸ್ವಲ್ಪ ನೀರಿದೆ, ಅದು ಕೂಡ ಹಿಂಗ್ಬಿಟ್ರೆ ನೀಟಾಗಿ ಟೇಸ್ಟಿಯಾಗಿ ಪಲ್ಯ ಅಂತೂ ರೆಡಿ ಆಯಿತು. ಇವಾಗ ನಾನು ಕಟ್ಲೆಟ್ ಮಾಡೋದಕ್ಕೆ ತವದಲ್ಲಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ಇದನ್ನು ನಾವು ತವದಲ್ಲಿ ಮಾಡ್ಬೋದು, ಅಥವಾ ಹೇರ್ ಫ್ರೈಯರ್ ಅಂತಾರಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಹೇರ್ ಫ್ರೈಯರ್ ಮಾಡಿದ್ರೆ ನಾವು ಎಣ್ಣೆನ ಬಳಸೋದೇ ಬೇಡ, ಅಷ್ಟು ಚೆನ್ನಾಗಾಗತ್ತೆ. ಆದರೆ ನಮ್ಮನೆಯಲ್ಲಿ ಏರ್ ಫ್ರೈಯರ್ ಇಲ್ಲ, ಸೊ ಅದನ್ನು ತಿನ್ನಬೇಕು ಅಂದರೆ ಅಫ್ಕೋರ್ಸ್ ಆಲ್ಟರ್ನೇಟ್ ನೋಡಬೇಕಲ್ವಾ, ತವಾ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾನು ನಾನ್ ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ. ಮೊದಲು ನಾನು ರೊಟ್ಟಿ ಹಾಕುವಂಥ ತವಾನ ಇಟ್ಕೊಂಡಿದ್ದೆ, ಆದರೆ ನಾನು ಸ್ವಲ್ಪ ತಾದ್ಮೇಲೆ ರೊಟ್ಟಿನ ತಟ್ಟಬೇಕಲ್ವ, ಆವಾಗ ತವ ಇರಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ನಾನ್ ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆನ ನೀಟಾಗಿ ಸರುಕೊಂಡಿದ್ದೀನಿ. ಯೂಶ್ವಲಿ ತವಾ ಫ್ರೈ ಮಾಡೋದಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, ಆದರೆ ಕಟ್ಲೆಟ್ಗೆ ಬೇಕಾಗಿಲ್ಲ. ಇದೊಂಥರ ಡಯಟ್ ಫುಡ್ ಅಂತ ಹೇಳ್ಬೋದು, ಹೆಲ್ದಿ ಫುಡ್, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಬರೀ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಳ್ಬೋದು, ಸೈಡ್ ಡಿಶ್ ಆಗಾದರೂ ಮಾಡ್ಕೋಬೋದು. ಇವಾಗ ತವ ಕಾದಿದ ತಕ್ಷಣ ಈ ರೀತಿ ಒಡೆ ರೀತಿಯಲ್ಲಿ ತಟ್ಟಿ ತವದ ಮೇಲೆ ಇಟ್ಕೋಬೇಕು. ಏನಾದರೂ ಒಡೆ ರೀತಿಯಲ್ಲಿ ತಟ್ಕೋಬೇಕಾದ್ರೆ ಒಂದೇ ಹದದಲ್ಲಿ ಒಂದೇ ಸೈಜಲ್ಲಿ ಬೇಕು ಅಂದರೆ ನೀವು ಒಂದು ಕಪ್ಪಿನ ಮೇಲ್ಗಡೆ ಬಟ್ಟೆನ ಇಟ್ಕೊಂಡು ಬಟ್ಟೆ ಅಳತೆಯಲ್ಲಿ ನೀವು ಮಾಡ್ಕೋಬೋದು. ನನಗೆ ನಾವು ಇರೋದೇ ಇಬ್ಬರು, ಹಾಗೆ ನಮ್ಮನೆಯವರು ಅದೇನು ಕೇಳಲ್ಲ, ಹಾಗೆ ನನಗೂ ಕೂಡ ಟೇಸ್ಟಿಯಾಗಿದ್ದರೆ ಸಾಕು, ನೋಡೋಕ್ಕೆ ಹೆಂಗಾದರೂ ಓಕೆ ಅನ್ನೋ ಥರ. ಆ ಕಾರಣಕ್ಕೆ ನಾನು ಹೆಂಗೆ ಬೇಕು ಅಂದರೆ ನಾರ್ಮಲ್ ಆಗಿ ನಾವು ಕೈಯಲ್ಲಿ ಹೇಗೆ ರ್ಯಾಂಡಮ್ ಆಗಿ ತರ್ತೀವಲ್ವ ಅದೇ ರೀತಿ ತಟ್ಬಿಟ್ಟು ಈ ರೀತಿ ನಾನು ತವದ ಮೇಲೆ ಬೇಯಿಸ್ಕೊತಿದ್ದೀನಿ. ನಾನು ಹಾಕಿದೊಂದು 3 ನಿಮಿಷಕ್ಕೆ ನೋಡ್ಬೋದು ಒಂದು ಕಡೆ ಎಷ್ಟು ಗ್ರೀನಿಶ್ ಆಗಿ ಬೆಂದಿದೆ. ಸೊ ಅದನ್ನು ಮರ್ಚಾಕ್ತಾ ಇದ್ದೀನಿ. ಈ ರೀತಿ ನಾವು ಒಂದು 3ರಿಂದ 4 ನಿಮಿಷಕ್ಕೆ ಒಂದೊಂದು ಸತಿ ಮರ್ಚಾಕಬೇಕು. ಆದರೆ ಒಂದು ವಿಷಯ ಏನಂದರೆ ಇದಕ್ಕೆ ನೀವು ಲಿಡ್ನ ಕ್ಲೋಸ್ ಮಾಡಬೇಡಿ. ನಾನು ಒಂದು ಸತಿ ಲಿಡ್ನ ಕ್ಲೋಸ್ ಮಾಡಿದಾಗ ಏನಾಗಿತ್ತಂದರೆ ಅದು ಸ್ಟೀಮ್ ಆಗುತ್ತಲ್ವ, ಆ ನೀರೇ ಮತ್ತೆ ಕಟ್ಲೆಟ್ ಮೇಲೆ ಬಿದ್ದು ಮತ್ತೆ ಕಟ್ಲೆಟು ಕ್ರಿಸ್ಪಿ ಅಂತ ಏನಿರುತ್ತಲ್ಲ ಅದು ಎಲ್ಲದೂ ಕೂಡ ಹೋಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ಅಷ್ಟು ಟೇಸ್ಟ್ ಅನಿಸಲ್ಲ. ಆದರೆ ಟೇಸ್ಟ್ ಹಾಗಿದ್ರೂ ಕೂಡ ತಿನ್ನೋದಕ್ಕೆ ಇಷ್ಟನೂ ಆಗಲ್ಲ. ಸೊ ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಯಾವುದೇ ಥರದ ಲಿಡ್ನ ಕ್ಲೋಸ್ ಮಾಡಲ್ಲ. ಇವಾಗ ಮರ್ಚಾಕಿದ್ದಾದಮೇಲೆ ನಾನೊಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ನೋದಕ್ಕೆ ಒಂಥರ ಮಜಾ ಅನಿಸುತ್ತೆ. ನನಗಂತೂ ತುಪ್ಪ ಬೆಣ್ಣೆ ಅಂದರೆ ತುಂಬಾ ಇಷ್ಟ, ಆ ಕಾರಣಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ಈ ರೀತಿ ನಾವು ತವದ ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕಿದಾಗ ಒಂದೊಂದು ಸತಿ ಸೈಡಿಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಅಲ್ವಾ. ಅದನ್ನು ನಾವು ಯಾವ ರೀತಿ ತೊಗೊಳ್ಬೋದು ಅಂದರೆ ಈ ರೀತಿ ನಾವು ಕಟ್ಲೆಟ್ನ ಮಡ್ಚ್ತಾ ಇದ್ದೀವಿ, ಆವಾಗ ಈ ಸೈಡ್ಗೆ ಹೋಗಿಬಿಟ್ಟು ಹಾಗೆ ಅದನ್ನು ಜರುಗಿಸ್ಕೊತಾ ಇರಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಜರುಗಿಸ್ಕೊಂಡು ಮಾಡ್ತಿದ್ರೆ ಆವಾಗ ಆ ಕಟ್ಲೆಟ್ ಏನಾಗುತ್ತೆ, ಎಣ್ಣೆ ಅಬ್ಸರ್ವ್ ಮಾಡುತ್ತೆ. ಓಕೆನಾ, ಈ ರೀತಿ ಮಾಡ್ಕೋಬೇಕು. ಈ ಥರ ಎಳ್ಕೊತಾ ಹೋದರೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಕಟ್ಲೆಟ್ನ ಎಳ್ಕೊಂಡು ಸ್ವಲ್ಪ ಎಣ್ಣೆನ ಎಳ್ಕೊತಿದ್ದೀನಿ. ಯಾಕಂದರೆ ಒಂದೇ ಕಟ್ಲೆಟ್ಟಲ್ಲಿ ನಾವು ಎಲ್ಲ ಎಣ್ಣೆನ ಎಳ್ಕೊಂಡ್ಬಿಟ್ರೆ ಜಾಸ್ತಿ ಎಣ್ಣೆ ಆಗುತ್ತೆ ಒಂದೇ ಕಟ್ಲೆಟ್ಗೆ.
ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ, ನೀಟಾಗಿ ಈ ರೀತಿ ಎಲ್ಲೆಲ್ಲಿ ಎಣ್ಣೆ ಇರುತ್ತಲ್ಲ ಅದ್ರ ಮೇಲ್ಗಡೆ ಕಟ್ಲೆಟ್ನ ಎಳ್ಕೊಂಡು ಜರುಗಿಸ್ಕೊತ ಬೇಯಿಸ್ಕೊತೀನಿ. ಸೊ ಆಲ್ಮೋಸ್ಟ್ ಇದು ಒಂದು ಅರ್ಧ ಭಾಗ ಅಷ್ಟು ಬೆಂದಿದೆ. ಇವಾಗ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಅದಕ್ಕೆ ಪಲ್ಯ ನೀಟಾಗಿ ಬೆಂದಿದೆ ಅಲ್ವಾ, ಅದನ್ನು ಎತ್ತಿಟ್ಬಿಟ್ಟು ಕಟ್ಲೆಟ್ನ ಈ ಒಂದು ಸ್ಟವ್ವಿಗೆ ಇಟ್ಬಿಡ್ತೀನಿ. ಯೂಶ್ವಲಿ ನಾನು ಒಂದು ಸತಿ ಪಾತ್ರೆ ಎತ್ತಿಟ್ಟೆ ಅಂದರೆ ತಕ್ಷಣವೇ ಆಫ್ ಮಾಡಿಬಿಡ್ತೀನಿ, ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ. ಸೊ ಇವಾಗ ಇನ್ನೊಂದು ಒಲೆಗೆ ನಾನು ರೊಟ್ಟಿ ಮಾಡೋದಕ್ಕೆ ತವನ ಇಟ್ಕೊಂಡಿದ್ದೀನಿ. ಆ ಕಡೆ ಕಟ್ಲೆಟು ಕೂಡ ಲೋ ಫ್ಲೇಮಲ್ಲಿ ನೀಟಾಗಿ ಕ್ರಂಚಿ ಆಗಬೇಕಂದ್ರೆ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಇವಾಗ ನಾನು ರೊಟ್ಟಿಗೂ ಕೂಡ ತವ ಇಟ್ಟಿದ್ದೀನಲ್ವ, ಅದು ಕಾಯೋ ಅಷ್ಟರೊಳಗಡೆ ಒಂದು ಸತಿ ರೊಟ್ಟಿ ಹಿಟ್ಟನ್ನ ಈ ರೀತಿ ನಾದ್ಕೋಬೇಕು. ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಹಾಗೆ ನಮಗೆ ಉಂಡೆ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ಆ ಕಾರಣಕ್ಕೆ ಈ ರೀತಿ ನಾದ್ಕೋಬೇಕು. ನಿಮ್ಗೇನಾದರೂ ಅಲ್ಲಿ ಸ್ವಲ್ಪ ಅಂಟುತ್ತಿದೆ ಅಂದರೆ, ನಾವು ಕಲಸಿ ಇಟ್ಟಿರ್ತೀವಲ್ವ ನೆನೆಯೋದಕ್ಕೆ, ಆವಾಗ ಸ್ವಲ್ಪ ನೀರಿನ ಅಂಶ ಅಥವಾ ಜಿನುಗಿರೋ ರೀತಿಲೂ ಆಗಿರುತ್ತೆ. ಆವಾಗ ಈ ರೀತಿ ಒಂದೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಮಣೆ ಮೇಲೆ ಹಾಕ್ಕೊಂಡು ನೀಟಾಗಿ ನಾದಿದ್ರೆ ಅದು ಹೀರ್ಕೊಳ್ಳುತ್ತೆ. ಸೊ ಆವಾಗ ನಿಮಗೆ ಹಿಟ್ಟು ಒಂದು ಒಳ್ಳೆ ಅದಕ್ಕೆ ಬರುತ್ತೆ. ಹಂಗಂತ ಜಾಸ್ತಿನೂ ಹಾಕ್ಕೋಬೇಡಿ, ಒರಟಾದರೆ ರೊಟ್ಟಿನ ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆ ತೊಗೊಂಡಿದ್ದೀನಿ. ಚಪಾತಿ ಉಂಡೆ ಹೇಗೆ ತೊಗೊಳ್ತೀವಲ್ವ ಅದೇ ಒಂದು ಸೈಜಿಗೆ ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. 4 ಉಂಡೆ ಆಗಿದೆ. ಈ ರೀತಿ ನಾನು ನೀಟಾಗಿ ರೌಂಡ್ ಮಾಡಿ ಇಟ್ಕೊತೀನಿ. ಯಾಕಂದರೆ ತಟ್ಟಬೇಕಾದ್ರೆ ಬೇಯಿಸ್ತಾ ಇರ್ತೀನಿ, ಅಕಸ್ಮಾತ್ ಅಲ್ಲಿ ಟೈಮ್ ಸಿಗ್ತಾನೆ ಬೇರೆ ಕೆಲಸನೂ ಮಾಡ್ಕೋಬಹುದು ಅಂತ. ಇವಾಗ ನಾನು ನೀಟಾಗಿ ನೋಡ್ಬೋದು ಕಟ್ಲೆಟು ಕೂಡ ಬೆಂದಿದೆ, ಮತ್ತು ಮರ್ಚಾಕಿದ್ದೀನಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಅದು ನೀಟಾಗಿ ಬೆಂದಾಗ ಎಣ್ಣೆ ಎಲ್ಲ ಡ್ರೈ ಆಗಿತ್ತಲ್ವ, ಅಬ್ಸರ್ವ್ ಆಗಿರೋದ್ರಿಂದ ನನಗೆ ಸೌಟಲ್ಲಿ ಎತ್ತಕ್ಕಾಗ್ತಿರಲಿಲ್ಲ, ಕೈಯಲ್ಲೇ ಎತ್ತಿಟ್ಕೊಂಡೆ. ಅದೇನು ಜಾಸ್ತಿ ಸುಡ್ತಾ ಇರೋದಿಲ್ಲ. ಇವಾಗ ನಾನು ರೊಟ್ಟಿನೂ ಕೂಡ ತಟ್ಕೊಂಡು ಬಿಡ್ತೀನಿ. ಇದು ತುಂಬ ದೊಡ್ಡ ರೊಟ್ಟಿ ಆಗಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಉಂಡೆ ತೊಗೊಂಡಿರೋದ್ರಿಂದ ಈ ಥರ ಚಿಕ್ಕ ಚಿಕ್ಕದಾಗಿ ರೊಟ್ಟಿನ ತಟ್ಕೋತೀನಿ. ಆ್ಯಂಡ್ ಎಷ್ಟೋ ಜನ ರೊಟ್ಟಿ ತಟ್ಟಬೇಕಾದ್ರೆ ನಾನು ಇವಾಗ ಮಾಡಿದ್ನಲ್ವ ದಡದೆಲ್ಲ ನೀಟಾಗಿ ಈ ಥರ ಮಾಡ್ತಾರೆ. ಬಟ್ ನಾನು ಅದನ್ನೆಲ್ಲ ಮಾಡೋಕ್ಕೋಗಲ್ಲ, ತುಂಬ ಒಡ್ಕೊಂಡಿದೆ ದಡ ಅಂದರೆ ಮಾತ್ರ. ದಡನೆಲ್ಲ ನೀಟಾಗಿ ಈ ರೀತಿ ಅಮ್ಕಿ ಮಾಡ್ಕೋತೀನಿ. ದಡ ಏನು ಒಡೆದಿಲ್ಲ ಅಂದರೆ ಅದನ್ನು ನೀಟಾಗಿ ರೌಂಡೇ ಬರಬೇಕು ಅಂತೆಲ್ಲ ನೋಡ್ಕೊಂಡು ಕೂರೋದಿಲ್ಲ. ನೀಟಾಗಿ ಈ ರೀತಿ ತೆಳ್ಳಗೆ ತಟ್ಟಬೇಕು, ಟೇಸ್ಟಿಯಾಗಿರಬೇಕು, ತಿನ್ನೋದಕ್ಕೆ ರುಚಿಯಾಗಿರಬೇಕು. ಇದು ನನ್ನ ಮೇನ್ ಕಾನ್ಸೆಪ್ಟ್, ಗುರಿ. ಸೊ ಆ ಕಾರಣಕ್ಕೆ ನೀಟಾಗಿ ಈ ರೀತಿ ತಟ್ಕೊಂಡಿದ್ದೀನಿ. ನೋಡ್ಬೋದು ರೊಟ್ಟಿ ಅಂತೂ ತುಂಬ ದೊಡ್ಡದೇನಿರಲಿಲ್ಲ, ಚಿಕ್ಕದೇ ಇತ್ತು. ಮಸಾಲ ರೊಟ್ಟಿನ ನಾವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ತಟ್ಕೊಂಡು ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೆ ಏನೋ ಒಂಥರ ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ತುಂಬ ದೊಡ್ಡದನ್ನ ತಟ್ಟೋದಕ್ಕಿಂತ ಚಿಕ್ಕ ಚಿಕ್ಕದಾಗಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮಕ್ಕಳಾದಾಗ ನಮ್ಮ ತಂದೆ ತಾಯಿನೂ ಹಾಗೆ ಅಲ್ವಾ, ಚಿಕ್ಕ ಚಿಕ್ಕ ದೋಸೆ, ಚಿಕ್ಕ ಚಿಕ್ಕ ಚಪಾತಿ ಎಲ್ಲ ತಡ್ತಾಯಿದ್ರು. ಹಾಗೆ ನನ್ನ ಮಗಳು ಕೂಡ ಕೇಳ್ತಾಳೆ. ಹಾಗೆ ನನಗೂ ಒಂದೊಂದು ಸತಿ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಕೂಡ ಪುಟ್ಟೊಂದು ಮಾಡ್ಕೋತಾ ಇರ್ತೀನಿ. ಇದೇನು ತುಂಬ ಪುಟ್ಟದಲ್ಲ, ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ರೊಟ್ಟಿ. ಈ ರೀತಿ ತಟ್ಕೋಬೇಕಾದ್ರೆ ನಿಮಗೇನಾದ್ರು ಕೈಗಂಟಿತು ಅಂತ ಅಂದರೆ ಸ್ವಲ್ಪ ಹಿಟ್ಟನ್ನ ಮುಟ್ಟಿಸ್ಕೊಂಡು ನೀವು ತಟ್ಕೋಬೋದು. ತಟ್ಟಿರುವಂಥ ಕಡೆದು ನೀವು ಅಂಚಿನ ಮೇಲೆ ಹಾಕಬೇಕಾದ್ರೆ ಕೆಳಗಡೆ ಹೋಗಬೇಕು, ಹಿಟ್ಟಿನ ಕೆಳಗಿನ ಭಾಗ ಮೇಲೆ ಬರಬೇಕು. ಯಾಕಂದರೆ ನಾವು ನೀರನ್ನ ಹಾಕಿ ಸರ್ವೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡ್ಬೋದು ಆಲ್ರೆಡಿ ಒಂದು ರೊಟ್ಟಿನ ತಟ್ಟಿಟ್ಕೊಂಡಿದ್ದೀನಿ. ಈಗ ಅಂಚಿನ ಮೇಲಿರುವಂಥ ರೊಟ್ಟಿನೂ ಕೂಡ ಬೆಂದಿದೆ. ಇವಾಗ ನಾನು ನೀರನ್ನ ಹಾಕಿ ಈ ರೀತಿ ಸರುಕೋತೀನಿ. ಒಬ್ಬೊಬ್ಬರು ಬಟ್ಟೆಯಲ್ಲಿ ಸರುತ್ತಾರೆ, ಹಾಗೆ ಒಬ್ಬೊಬ್ಬರು ಎಣ್ಣೆಯಲ್ಲಿ ತಟ್ಟೋದ್ರಿಂದ ಸರ್ವೋದೇ ಇಲ್ಲ. ಬಟ್ ಆದರೆ ನಾವು ರೊಟ್ಟಿ ಅಂದರೆ ಎಣ್ಣೆನ ಸರಬಾರ್ದು. ಎಣ್ಣೆ ಹಾಕಿದ್ರೆ ಅದು ರೊಟ್ಟಿ ಅನ್ಸ್ಕೊಳ್ಳೋದೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಈಗ ನಾನು ನೀಟಾಗಿ ನೀರನ್ನ ಸರುಬಿಟ್ಟು ಇದನ್ನು ಮರ್ಚಾಕ್ತೀನಿ. ತೋರಿಸ್ತೀನಿ ನಿಮಗೆ ಮರ್ಚಾಕಿದಾಗ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಎಲ್ಲ ಮಸಾಲ ರೊಟ್ಟಿ ಎಷ್ಟು ಎದ್ದು ಕಾಣ್ತಿದೆ. ಈರುಳ್ಳಿ ಆಗಿರಲಿ, ನಾವು ಏನೆಲ್ಲ ಹಾಕಿದ್ವಿ ಇಂಗ್ರೀಡಿಯೆಂಟ್ಸ್ ಅದೆಲ್ಲನೂ ಕೂಡ ನೀಟಾಗಿ ಕಾಣಿಸ್ತಿರುತ್ತೆ. ತೆಳ್ಳಗೆ ತಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ. ಇವಾಗ ಇನ್ನು ಸ್ವಲ್ಪ ಇತ್ತು, ಅದನ್ನು ಟಚಪ್ ಕೊಡ್ತಾ ಇದ್ದೀನಿ. ನಾವು ಹಿಟ್ಟನ್ನು ಹಾಕಿ ಸ್ವಲ್ಪ ತಟ್ಟಿದಾಗ ಮೇಲೆ ಇಟ್ಟಿದ್ರೂ ಕೂಡ ನಾವು ಈ ರೀತಿ ಅಂಚಿನ ಮೇಲಿರೋ ರೊಟ್ಟಿಗೆ ಸರುವುದಾಗ ಕೈ ನೀರಿರುತ್ತಲ್ವ, ಒಂದು ಫೈನಲ್ ಟಚ್ ಆಗಿ ಒಂದು ಸತಿ ತಟ್ಟಿಬಿಟ್ರೆ ಅಲ್ಲಿರುವಂಥ ಹಿಟ್ಟೆಲ್ಲ ನೆನ್ಕೊಳ್ಳೋದ್ರಿಂದ ಅದು ಬೆಳ್ಳಗೂ ಕೂಡ ಆಗೋದಿಲ್ಲ. ಸೊ ಇವಾಗ ಹಾಗೇ ಆ ಕಡೆ ಕಟ್ಲೆಟು ಕೂಡ ಒಂದು ಸತಿ ಮರ್ಚಾಕಿ ಈ ರೊಟ್ಟಿನೂ ಕೂಡ ಬೆಂದಿತ್ತು. ಸೊ ಈ ರೊಟ್ಟಿನೂ ಕೂಡ ಸೈಡಾಗೆ ಎಲ್ಲ ಬೇಯಿಸ್ಕೊತೀನಿ. ಯಾಕಂದರೆ ನಾನು ನೀರು ಸರಬೇಕಾದ್ರೆ ಒಂದೊಂದು ಸತಿ ಸೈಡಲ್ಲೂ ಕೂಡ ಚೆಲ್ಲಿರುತ್ತೆ ಅಲ್ವಾ, ಅವಾಗೇನಾಗುತ್ತೆ ರೊಟ್ಟಿ ಕೆಳಗಡೆ ಎಳ್ಕೊಂಬಿಟ್ಟಿರುತ್ತೆ. ಆ ಕಾರಣಕ್ಕೆ ಆ ಕಡೆ ಎಲ್ಲ ಒಂದೊಂದು ಸತಿ ಮೆತ್ತಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಸೈಡಲ್ಲಿರೋದನ್ನೆಲ್ಲ ಬೇಯಿಸ್ಕೊಂಬಿಟ್ರೆ ರೊಟ್ಟಿ ಚೆನ್ನಾಗಿರುತ್ತೆ, ಎಲ್ಲೂ ಕೂಡ ಬೆಂದಿಲ್ಲ ಅಂತ ಅನಿಸೋದಿಲ್ಲ. ನೀಟಾಗಿ ಈ ರೀತಿ ಬೇಯಿಸ್ಕೋಬೋದು ರೊಟ್ಟಿನ.
ಇವತ್ತು ರೊಟ್ಟಿ ಮಾಡ್ತಾ ಇರೋದು ರಾತ್ರಿ ಡಿನ್ನರ್ಗೆ. ಆ ಕಾರಣಕ್ಕೆ ನನ್ನ ಹಸ್ಬೆಂಡ್ ಊಟಕ್ಕೆ ಕಾಯ್ತಾ ಇದ್ರು, ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೆ. ಇವಾಗ ನೋಡ್ಬೋದು ಕಟ್ಲೆಟ್ ಕೂಡ ರೆಡಿ ಇತ್ತು. ಸೊ ನಮ್ಮ ಮನೆ ಊಟನೂ ಕೂಡ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹೀಗೆ ರೊಟ್ಟಿನ ಬೇಯಿಸ್ಕೊಂಡೆ ಅವ್ರಿಗೆ ತಟ್ಟೆಗೆಲ್ಲ ಹಾಕ್ಕೊಟ್ಟು ನಾನು ರೆಡಿ ಮಾಡಿ ಕೊಟ್ಟೆ. ಅದನ್ನು ಹಾಕ್ಕೊಡೋ ಅಷ್ಟೊತ್ತಿಗೆ ರೊಟ್ಟಿನೂ ಕೂಡ ಬೆಂದಿತ್ತು. ಅದಕ್ಕೆ ನೀರನ್ನ ಸರ್ವಿ ನೀಟಾಗಿ ಅದನ್ನು ಮರ್ಚಾಕಬೇಕು. ನಾವು ಮರ್ಚಾಕಕ್ಕೆ ಇವಾಗ ರೆಡಿ ಇದೆ ರೊಟ್ಟಿ ಅಂದಾಗಲೇ ನೀರನ್ನ ಸರಬೇಕು. ಇದಾದಮೇಲೆ ನಾನು ಇನ್ನೂ ರೊಟ್ಟಿ ತಟ್ಟಿರಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ತಟ್ಟೆಗೆಲ್ಲ ಅರೇಂಜ್ ಮಾಡಿ ಕೊಡ್ತಿದ್ದೆ ಅಲ್ವಾ. ಆ ಕಾರಣಕ್ಕೆ ಇನ್ನೂ ನಾನು ರೊಟ್ಟಿನ ತಟ್ಟಿರಲಿಲ್ಲ. ಇವಾಗ ನಾನು ರೊಟ್ಟಿನ ತಟ್ಕೋತೀನಿ. ಆಲ್ಮೋಸ್ಟ್ ಅರ್ಧ ರೊಟ್ಟಿ ಬೇಯೋ ಅಷ್ಟರೊಳಗೆ ಅಥವಾ ಅರ್ಧ ರೊಟ್ಟಿ ಇನ್ನೇನು ಬೆಂದಾದ್ಮೇಲೂ ಕೂಡ ಮಾಡಿದ್ರು ಕೂಡ ನಾವು ರೊಟ್ಟಿನ ತಟ್ಕೋಬಹುದು. ತಟ್ಕೊಂಡು ಕೂಡ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬಹುದು. ಇವತ್ತಿನ ದಿನದ ಪ್ಲ್ಯಾನ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ಕಾರ.